ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶುಕ್ರವಾರ. ಇನ್ನು ಶುಕ್ರವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆಗೆ ಬಂದುಬಿಟ್ಟು ಇವತ್ತು ನಾನು ಹಾಗಲಕಾಯಿ ತಂದಿದ್ನಲ್ವ, ಹಾಗಲಕಾಯಿ ಸಾಂಬಾರು ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ನೈಟ್ದು ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದನ್ನೇ ಹಾಕ್ಬಿಟ್ಟು ಬಿಸಿದು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು. ನನಗಂತೂ ಹಾಗಲಕಾಯಿ ಅಂದರೆ ತುಂಬ ಇಷ್ಟ. ನಿಮಗೂ ಕೂಡ ಇಷ್ಟ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿರುತ್ತೆ ಹಾಗಲಕಾಯಿ ಸಾಂಬಾರಾಗಲಿ ಪಲ್ಯ ಆಗಲಿ. ಸ್ವಲ್ಪ ನಾವು ನೋಡ್ಕೊಂಡು ಮಾಡಬೇಕು, ಕಹಿ ಇಲ್ದಿರೋ ಥರ ಸ್ವಲ್ಪ ಹುಣಸೆ ಹುಳಿ ಇರುತ್ತಲ್ಲ, ಹುಣಸೆ ಹುಳಿಯಲ್ಲಿ ಸ್ವಲ್ಪ ನಾನು ಬೇಯಿಸ್ಕೊಂಡು ಆಮೇಲೆ ಈ ಸಾಂಬಾರಲ್ಲಿ ಮಿಕ್ಸ್ ಮಾಡ್ತೀನಿ. ಆವಾಗ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಕಹಿ ಕೂಡ ಅನಿಸೋದಿಲ್ಲ. ಅದಕ್ಕೆ ಇನ್ನು ಸಾಂಬಾರು ಕೂಡ ಆಯಿತು, ಇನ್ನು ಮುದ್ದೆ ಕೂಡ ಇಟ್ಟಿದ್ದೀನಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ಊಟ ಒಂದು ಮಾಡಿ ಗುಂಡನ್ನ ಅಂಗನವಾಡಿಗೆ ಕಳಿಸಿದ್ರೆ ಇನ್ನು ನನ್ನ ಕೆಲಸ ಮುಗಿಯುತ್ತೆ. ಫ್ರೆಂಡ್ಸ್, ಈಗ ಟೈಮ್ ಬಂದು 10 ಗಂಟೆ ಆಗ್ತಾಯಿದೆ. ಮತ್ತು ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಇವಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸ್ಟ್ಯಾಂಡೆಲ್ಲ ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿರೋ ಲೋಟ ಅವೆಲ್ಲ ಕೂಡ ತೆಗ್ದಿಕ್ಬಿಡ್ತೀನಿ. ಜಾಸ್ತಿ ಇದ್ದಾವೆ, ಇದೆಲ್ಲ ನೀಟಾಗಿ ತೊಳೆದು ಕ್ಲೀನಾಗಿ ಒರೆಸ್ಬಿಟ್ಟು ಎಲ್ಲ ಒಂದು ಬಕೆಟ್ಗೆ ಹಾಕಿ ಇಟ್ಬಿಡೋಣ ಅಂತ ಹೇಳಿ. ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊತೀನಿ ಅಷ್ಟೇ. ಇನ್ನು ಮೇಂಟೈನ್ ಮಾಡೋಕ್ಕಂತೂ ಆಗಲ್ಲ ಇನ್ಮೇಲೆ. ಸುಮ್ಮನೆ ಎಷ್ಟು ಟಬ್ ಪಾತ್ರೆ ತೊಳೆದ್ರೂ ಕೂಡ ಅಷ್ಟು ಪಾತ್ರೆ ಬೀಳ್ತಾನೆ ಇರ್ತವೆ. ಅಂದರೆ ಜಾಸ್ತಿ ಇದ್ದಂಗೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಅದಕ್ಕೆ ಎಲ್ಲ ಕೂಡ ಫುಲ್ಲು ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆಗಲೇ. ಇನ್ನು ಗುಂಡ ಕೂಡ ಹೋದ ಅಂಗನವಾಡಿಗೆ. ಅದಕ್ಕೆ ಅವನಿದ್ರಂತೂ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ಕಳಿಸ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಿಜ ಇಲಿ ಕಾಟ ಅಂತೂ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ದೇವರು ಎಲ್ಲ ದಿನ ಕ್ಲೀನ್ ಮಾಡ್ದಂಗೆಲ್ಲ ಮತ್ತೆ ನೈಟೆಲ್ಲ ಬಂದುಬಿಟ್ಟು ಇಲ್ಲೆಲ್ಲ ಗಲೀಜು ಮಾಡ್ತಾ ಇರ್ತವೆ. ವಾರಕ್ಕೊಂದು ಸತಿ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಇದೇ ಪರಿಸ್ಥಿತಿ ನೋಡಿ. ನನಗೆ ತೋರ್ಸೋದಕ್ಕೆ ಒಂಥರ ನಾಚಿಕೆ ಆಗ್ತಾಯಿದೆ, ಅಷ್ಟು ಗಲೀಜು ಮಾಡ್ತಾಯಿದೆ ನೋಡಿ. ಇದೆಲ್ಲ ಕೂಡ ಗಲೀಜು ಮಾಡಿಬಿಟ್ಟಿದೆ, ಎಲ್ಲ ಫುಲ್ಲು ಪಿಚ್ಚಿಗೆ ಹಾಕ್ಬಿಟ್ಟಿದೆ. ಕೆಳಗಡೆನೂ ಅಷ್ಟೇ. ಡೈಲಿ ಕಸ ಗೂಡಿಸ್ತೀನಿ, ನೀಟಾಗಿ ಗೂಡಿಸ್ಕೊಂಡ್ರು ಕೂಡ ಮಾಡ್ತಾನೆ ಇರ್ತವೆ. ಇಲಿ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗಂತೂ. ಅದಕ್ಕೆ ಇವೆಲ್ಲ ತೆಗೆದ್ಬಿಟ್ಟು ಒರೆಸಿ ಮತ್ತು ಕಸ ಎಲ್ಲ ಗೂಡಿಸ್ಕೊಂಡು ಕ್ಲೀನ್ ಮಾಡಿ ಆಮೇಲೆ ಎಲ್ಲ ತೊಳೆದು ಜೋಡಿಸೋಣ ಅಂತ ಹೇಳಿ ಸದ್ಯಕ್ಕೆ ಎಲ್ಲ ಕೂಡ ಎತ್ತಿಟ್ಬಿಡ್ತೀನಿ. ಇಲಿ ಕಾಟದಲ್ಲಂತೂ ನೀಟಾಗಿ ಇಟ್ಕೊಳೋದಕ್ಕಾಗೋದಿಲ್ಲ. ಅದಕ್ಕಾಗಿ ನೋಡೋಣ ಏನೇನು ಇದೆಯೋ ಅಂತ ಹೇಳ್ಬಿಟ್ಟು ಡಬ್ಬ. ಇನ್ನು ಹೊರಗೂ ಅಷ್ಟೇ, ಹೊರಗೆ ಕೂಡ ಎಲ್ಲ ಎತ್ತಿಟ್ಟಿದ್ದೀನಿ. ಅವೆಲ್ಲ ಕೂಡ ಇವಾಗ ತೊಳಿಬೇಕು. ಬಿಸಿಲಂತೂ ಆಗಲೇ ಸಖತ್ತಾಗಿ ಬಂದುಬಿಟ್ಟಿದೆ. ಇನ್ನು ಬಿಸಿಲಿದೆ ಅಂತ ಸುಮ್ಮನಿರೋಕ್ಕಾಗೋದಿಲ್ಲ. ಫಸ್ಟ್ ಇದೆಲ್ಲ ಕ್ಲೀನ್ ಮಾಡೋವರೆಗೂ ಸಮಾಧಾನನೇ ಅನ್ನಿಸ್ತಾ ಇಲ್ಲ ನನಗಂತೂ. ಫಾಸ್ಟಾಗಿ ಏನು ಮಾಡ್ಕೊಳ್ಳಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತೀನಿ, ಟೈಮ್ ಆದರೂ ಪರವಾಗಿಲ್ಲ ಅಂತೇಳಿ. ಇನ್ನು ಒಣಮೆಣ್ಸಿನ್ಕಾಯಿ ಕೂಡ ನೋಡಿ ಕಲರೇ ಚೇಂಜ್ ಆಗಿಬಿಟ್ಟಿದೆ. ಬಾಕ್ಸಲ್ಲಿ ಹಾಕಿಟ್ಟಿದ್ದೆ, ನೋಡ್ಕೊಂಡಿಲ್ಲ. ಫುಲ್ಲು ರೆಡ್ಡಾಗಿದ್ದು ಒಂಥರ ನೋಡಿ ಯಾವ ಥರ ಆಗಿದೆ ಕಲರ್. ಇವು ಜಾಸ್ತಿ ಒಗ್ಗರಣೆಗೆ ಹಂಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಅಷ್ಟೇ. ಅದಕ್ಕೆ ಬಿಸಿಲಿಗೆ ಹಾಕಿದ್ದೀನಿ. ಇವೆಲ್ಲ ಸ್ವಲ್ಪ ಬೀಜ ಎಲ್ಲ ತೆಗೆದ್ಬಿಟ್ಟು ಎಲ್ಲನ ಅಡಿಕೆ ಗಿಡದಲ್ಲಿ ಹಾಕೋಣ ಅಂತ ಹೇಳಿ, ಸ್ವಲ್ಪ ಉಟ್ಕೊತಾವೆ ಸರಿ ಮಳೆ ಪಳೆ ಬಂದರೆ ಅಂಥೇಳಿ ಎಲ್ಲ ಒಣಗಾಕಿದ್ದೀನಿ. ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಮತ್ತೆ ವಿಡಿಯೋ ಮಾಡ್ಕೊಂಡು ನಾನು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಸಿಗ್ತೀನಿ. ಆ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲ ತೊಳೆಯೋವು ಆದವು, ಇವೆಲ್ಲ ಕೂಡ ಎತ್ತಿಡ್ಬೇಕೀಗ. ಈ ಬಾಕ್ಸು, ಒಂದು ಸ್ವಲ್ಪ ಸ್ಪೂನು ಮತ್ತು ಲೋಟ, ದೊಡ್ಡ ದೊಡ್ಡ ಲೋಟ, ಈಗ ಈ ಥರ ಲೋಟ ಇವೆಲ್ಲ ಎತ್ತಿಡ್ತೀನಿ. ಸುಮ್ಮನೆ ಎಲ್ಲ ಕಡೆಗೆ ಇಟ್ಕೊಂಡು ಏನಿದಾಗಲ್ಲ. ತೀರಾ ಅಕಸ್ಮಾತ್ ಯಾರಾದರೂ ಬಂದರೆ ಸ್ವಲ್ಪ ಜನ ಬೇಕಾದ್ರೆ ತಗೋಬೋದು. ಎಲ್ಲ ಹಂಗೆ ಇಟ್ಟರಂತೂ ಇಲಿ ಕಾಟ ತುಂಬ ಗಲೀಜಾಗ್ತಾಯಿದ್ದಾವೆ. ಅದಕ್ಕೆ ಇವೆಲ್ಲ ಎತ್ತಿಟ್ಬಿಡ್ತೀನಿ. ಮಿಕ್ಸಿ ಜಾರ್ ಸಮೇತ ಎತ್ತಿಡ್ತೀನಿ. ಇವೆಲ್ಲ ಕೂಡ ತೊಳೆದಿಟ್ಟಿದ್ದೀನಿ. ಇವೆಲ್ಲ ಎತ್ತಿಡವೇನೆ. ಇನ್ನು ಮಸ್ತಿದ್ದಾವೆ ಎತ್ತಿಡವು. ಅವೆಲ್ಲ ಸ್ವಲ್ಪ ಪ್ಲೇಟ್ ಅವೆಲ್ಲ ಎತ್ತಿಡಬೇಕು. ನೆಕ್ಸ್ಟ್ ಯಾವಾಗ ಎತ್ತಿಡೋಣ ಅಂತೇಳ್ಬಿಟ್ಟು ಫಸ್ಟ್ ಲೋಟ ಅವೆಲ್ಲ ಎತ್ತಿಕ್ಕೋಣ ಅಂತೇಳಿ ಇವಾಗೆಲ್ಲ ತೊಳೆದಿದ್ದೀನಿ. ಇವೆಲ್ಲ ಎತ್ತಿಡಬೇಕು. ಒಂದು ಸ್ವಲ್ಪ ಬಕೆಟಿಗೆಲ್ಲ ತುಂಬಿ ಎತ್ತಿಟ್ಬಿಡ್ತೀನಿ. ಸ್ಟ್ಯಾಂಡ್ ಕೂಡ ಎಲ್ಲ ಒರೆಸಿದ್ದೀನಿ ನೀಟಾಗೆ. ಎಷ್ಟು ಬೇಗ ಅಷ್ಟು ಜೋಡಿಸ್ಕೊಂಡು ಇನ್ನು ಮಿಕ್ಕಿರವೆಲ್ಲನೂ ಎತ್ತಿಡ್ತೀನಿ. ಇದು ಅಷ್ಟೇ ಕ್ಲೀನ್ ಮಾಡಿದೆ. ಈ ಬಾಕ್ಸ್ ಎಲ್ಲ ಇದ್ವಲ್ವ ಸ್ಟೀಲ್ ಬಾಕ್ಸ್ಗಳು, ಇದರಲ್ಲಿ ಎಷ್ಟು ಐಟಮ್ ಇರೋದು ಮಾತ್ರ ಎತ್ತಿಟ್ಟಿದ್ದೀನಿ. ಇದಕ್ಕೆಲ್ಲ ಕೂಡ 4 ಬಾಕ್ಸ್ ಏನು ಇದರಲ್ಲಿ ಹಂಗೆ ಹಾಕಿದ್ದೀನಿ. ಸೆಟ್ ಬಾಕ್ಸ್ ಹಂಗೆ ಹಾಕಿದ್ದೀನಿ. ಖಾಲಿ ಬಾಕ್ಸ್ ಇದ್ದಾವೆ. ಎಷ್ಟು ಬೇಕಷ್ಟು ಇದೆಲ್ಲ ಕೂಡ ಫುಲ್ ಇದೆ ಇದರಲ್ಲಿ. ಇವೆಲ್ಲ ಏನೇನು ಬೇಕು ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಕಾಣಿಸ್ತಾ ಇದ್ದಾವೆ. ಇವಿರಲಿ ಸದ್ಯಕ್ಕೆ. ಸ್ಟೀಲ್ ಬಾಕ್ಸ್ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ, ಸುಮ್ಮನೆ ಗಲೀಜಾಗ್ತವೆ ಅಂತೇಳಿ. ಮತ್ತು ಇವಿಷ್ಟೇ ಇರಲಿ. ನೆಕ್ಸ್ಟು ಸ್ವಲ್ಪ ಟೈಮ್ ತೊಗೊಂಬಿಟ್ಟು ಈ ಪ್ಲೇಟೆಲ್ಲ ಎತ್ತಿಡಬೇಕು, ತೊಳಿಬೇಕು ಇವೆಲ್ಲ, ಇಲ್ಲಾಂದರೆ ಸಖತ್ತು ಗಲೀಜಿರ್ತವೆ. ಇವೆಲ್ಲ ತೊಳೆದ್ಬಿಟ್ಟು ಎತ್ತಿಡೋಣ. ಆವಾಗ ಪಾತ್ರೆವೆಲ್ಲ ಇದೆ ಸಾಕು. ನೆಕ್ಸ್ಟ್ ಬಾಕ್ಸು ಏನೇನು ಬೇಕೋ ಇಷ್ಟು ಇಟ್ಕೊಂಡ್ಬಿಟ್ಟು ಮಿಕ್ಕಿರೋವೆಲ್ಲ ಕೂಡ ಎತ್ತಿಡೋಣ. ಇನ್ನು ಈ ಡಬ್ಬಿ ಇಷ್ಟೇ ಇರಲಿ ಸಾಕು. ಇವು ಮಾತ್ರ ಇಷ್ಟಿರಲಿ. ಒಟ್ಟು ನನಗೆ ಎಷ್ಟು ಇವಾಗ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಇಟ್ಕೊತೀನಿ. ಇನ್ನು ಮಿಕ್ಕಿರೋದೆಲ್ಲ ಕೂಡ
ಪ್ಯಾಕ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ. ಯಾವಾಗಿದ್ರೂ ಎತ್ತಿಡಬೇಕು. ಅದಕ್ಕೆ ಇವಾಗ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಎತ್ತಿಡ್ತೀನಿ. ಇನ್ನು ಮಧ್ಯಾಹ್ನ ಕೂಡ ಆಗಿತ್ತು. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಒಂದು 5 ಲೀಟ್ರಷ್ಟು ಮಂಡಕ್ಕಿ ಹಾಕ್ಸ್ಕೊಬಂದಿದ್ರು, ಖಾರ ಹಚ್ಚು ಅಂತ ಹೇಳಿಬಿಟ್ಟು. ಇನ್ನು 2-3 ದಿನ ಮುಂಚೆನೇ ಅಂದ್ಕೊಳ್ತಾ ಇದ್ವಿ ತರ್ಸೋಣ ಅಂತ ಹೇಳಿಬಿಟ್ಟು. ಇನ್ನು ನಮ್ಮ ಮನೆಯವ್ರು ಇವತ್ತು ತಂದುಕೊಟ್ರು. ಇದಕ್ಕೆ ಬಂದುಬಿಟ್ಟು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು. ಇನ್ನು ಮನೆಯಲ್ಲಿ ಬೆಳ್ಳುಳ್ಳಿ ಸ್ವಲ್ಪನೇ ಇದ್ದಿದ್ದು ಎಲ್ಲ ಇದಕ್ಕೆ ಹಾಕ್ಬಿಟ್ರೆ ಮತ್ತೆ ಸಾಂಬಾರ್ಗೆ ಇರೋದಿಲ್ಲ. ನಾನು ಹೋಗಿ ತೊಗೊಂಬರೋದು ಯಾವಾಗಲೂ ಏನಂತ ಹೇಳಿಬಿಟ್ಟು ಇನ್ನು ಸ್ವಲ್ಪನೇ ಹಾಕಿದ್ದೀನಿ. ಇನ್ನು ಬೆಳ್ಳುಳ್ಳಿ ಮತ್ತು ಕರಿಬೇವು, ಫ್ರೆಶ್ ಆಗಿರೋ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಶೇಂಗಾ ಬೀಜ ಮತ್ತು ಹುರ್ಗಡ್ಲೆ, ಉಪ್ಪು, ಅರಿಶಿನ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಇಷ್ಟಾದರೆ ಸಾಕು. ಸ್ವಲ್ಪ ಎಣ್ಣೆ ಇಷ್ಟಾದರೆ ಸಾಕು. ಆರಾಮಾಗೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನ ಟೈಮ್ ಆಗಲಿ ಸಂಜೆ ಟೈಮ್ ಆಗಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಗುಂಡ ಕೂಡ ಯಾವಾಗಲೂ ಅಂದರೆ ಸಾಯಂಕಾಲ ಟೈಮ್ ಇರ್ತಾನಲ್ವ, ತಿಂತಾನೇನೋ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಹಾಕ್ಬಿಟ್ಟು ನೀಟಾಗಿ ಮಾಡ್ತಾಯಿದ್ದೀನಿ. ಇನ್ನು ಅತ್ತೆ ಕೂಡ ಬಂದಿದ್ದರು. ಇನ್ನು ಅತ್ತೆ ಕೂಡ ಸ್ವಲ್ಪ ತೊಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು ಇನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಇನ್ನು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಯಾಕೆಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಅದು ಸರಿ ಹೋಗುತ್ತೆ, ಉಪ್ಪು ಖಾರ ಎಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಇನ್ನು ಕೆಳಗೆ ಇಳಿಸಿ ಇನ್ನು ಮಂಡಕ್ಕಿ ಇರ್ತಾವಲ್ಲ, ಮಂಡಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ. ಇದು ಒಂದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಬರೋದಿಲ್ಲ ನೀಟಾಗಿ, ಅದಕ್ಕೆ ಒಂದು ಬೇಷನ್ ಇತ್ತು. ಇನ್ನು ಅದರಲ್ಲೊಂದು ಸ್ವಲ್ಪ ಮತ್ತು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ಇನ್ನು ಇದಕ್ಕೆ ಇನ್ನು ಇಂತೂ ಇವತ್ತಂತೂ ನನಗೆ ಇಲಿಯಿಂದ ತುಂಬ ಕೆಲಸ ಆಯಿತು ನನಗೆ. ಇನ್ನು ಸಖತ್ತು ಕಾಟ ಆಗಿಬಿಟ್ಟಿದೆ ಇಲಿದಂತೂ, ತಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಇನ್ನು ಪಾತ್ರೆ ಅಂತೂ ಒಂಥರ ಸ್ಮೆಲ್ ಬರ್ತಾ ಇರ್ತವೆ ಒಂದೊಂದು ಸತಿ. ಅದಕ್ಕೆ ಇವತ್ತೆಲ್ಲ ಕೂಡ ಕ್ಲೀನ್ ಮಾಡಿ ಎಲ್ಲ ಕೂಡ ಒಂದು ದೊಡ್ಡ ಬಕೆಟ್ಗೆ ಮತ್ತು ಒಂದು ಸಿಲ್ವರ್ ಬಾಕ್ಸ್ ತುಂಬ ಎಲ್ಲ ಸಾಮಾನೆಲ್ಲ ಹಾಕಿ ನಾನು ಎತ್ತಿಟ್ಟಿರೋದ್ರಿಂದ ಕೂಡ ಜಾಗ ತುಂಬ ಫ್ರೀ ಅನಿಸುತ್ತೆ ಇವಾಗ. ಇನ್ನು ಬೇರೆ ಏನಾದರೂ ಕೂಡ ಇಟ್ಕೋಬೋದು. ಫ್ರೆಂಡ್ಸ್ ನೋಡಿ, ನಮ್ಮ ಗುಂಡ ಇವತ್ತು ಎಂಥ ಕೆಲಸ ಮಾಡಿದ್ದಾನೆ. ಅವ್ರ ಪಪ್ಪ ಅಂಗನವಾಡಿಗೆ ಬಿಟ್ಟು ಬಂದಿದ್ರೆ ಅಂಗನವಾಡಿ ಒಳಗೆ ಕುತ್ಕೋಬೇಕಾ ಬೇಡವಾ, ದನು ಬಂದಿಲ್ಲ ಅಂತ ಹೇಳಿಬಿಟ್ಟು ಬ್ಯಾಗ್ ತೊಗೊಂಡು ಸೀದಾ ಮನೆಗೆ ವಾಪಸ್ ಹೋಗ್ಬಿಟ್ಟಿದ್ದಾನೆ. ದನಿಗೆ ಸ್ವಲ್ಪ ಅದು ಹುಷಾರಿಲ್ಲ ಅಂತ, ಜ್ವರ ಬಂದಿದ್ದಾವಂತೆ. ಅಲ್ಲಿಗೆ ಹೋಗ್ಬಿಟ್ಟು ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ನಾವೇನು ಅಂದ್ಕೊಂಡಿದ್ದೀವಿ ಅಂಗನವಾಡಿಗೆ ಹೋಗಿದ್ದಾನೆ ಅಂತ ನಾವು ಅಂದ್ಕೊಂಡ್ರೆ, ಪಪ್ಪ ಬಂಕ್ ಹೊಡೆದು ಅಣ್ಣನ ಜೊತೆ ಇಷ್ಟೊತ್ತು ಆಟ ಆಡಿ ಇವಾಗ ಬಂದುಬಿಟ್ಟು ಇನ್ನು ಪವಿತ್ರ ಊಟ ಮಾಡಿಸಿ ಕಳಿಸಿದ್ದಾಳೆ. ಇನ್ನು ಆರಾಮಾಗಿ ಮಲ್ಕೊಂಡಿದ್ದಾನೆ. ನೋಡ್ತಾ ಇರ್ಬೋದು ಇಲ್ಲಿ ಸೆಕೆ ಅಂದರೆ ಸೆಕೆ, ಸಿಕ್ಕಾಬಟ್ಟೆ ಸೆಕೆ. ಹೊರಗೂ ಗಾಳಿ ಇಲ್ಲ, ಏನೂ ಇಲ್ಲ. ಇಷ್ಟೊತ್ತು ಮಂಚದ ಮೇಲೆ ಮಲ್ಕೊಂಡಿದ್ದೆ. ಇಲ್ಲಿ ಸಡನ್ನಾಗಿ ಫುಲ್ಲು ಬಿಸಿಲು ಬಂದುಬಿಡ್ತು. ಇನ್ನು ಅದಕ್ಕೆ ಅಲ್ಲಿ ರಗ್ಗಾಕ್ಬಿಟ್ಟು ಅದ್ರ ಮೇಲೆ ಮಲಗಿಸಿದ್ದೀನಿ. ಎಬ್ಬರಿಸ್ಬೇಕು. ಇನ್ನೇನು ಸಂಜೆ ಕೂಡ ಆಯಿತು ಟೈಮು. ಇನ್ನು ಸಂಜೆ ಟೈಮಲ್ಲಿ ಮಲಗಿಸ್ಬಾರ್ದಲ್ವ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಮಲಗಿಸಿದ್ದೀನಿ. ಫ್ಯಾನ್ ಕೂಡ ಜೋರಾಗೆ ತಿರುಗ್ತಾ ಇಲ್ಲ, ಗಾಳಿ ಕೂಡ ತಾಕುತ್ತೆ ಇಲ್ಲ ಗೊತ್ತಿಲ್ಲ ಅವನಿಗೆ. ಒಟ್ಟು ಹೊರಗಿಂತ ಇವಾಗ ಸ್ವಲ್ಪ ಬೆಟರು. ಹೊರಗಂತೂ ಫುಲ್ಲು ಸೆಕೆ ಆಗ್ತಾಯಿತ್ತು. ಕರೆಂಟ್ ಕೂಡ ಇರಲಿಲ್ಲ. ಇಷ್ಟೊತ್ತು ಇವನ ಪಕ್ಕದಲ್ಲೇ ಕೂತ್ಕೊಂಡು ಇನ್ನು ಗಾಳಿ ಬೀಸ್ಕೊಂಡಿದ್ದೆ. ಸದ್ಯ ಕರೆಂಟ್ ಬಂತು. ಇನ್ನು ಇವಾಗ ಮಲ್ಕೊಂಡಿದ್ದಾನೆ. ಈ ಕಡೆ ಸ್ವಲ್ಪ ಟೀಗಿಟ್ಟಿದ್ದೀನಿ. ನಮ್ಮ ಮನೆಯವರು ಬಂದಿದ್ದರು. ನಮ್ಮ ಮನೆಯವ್ರ ಜೊತೆ ಇನ್ನೊಬ್ಬ ಅಣ್ಣ ಬಂದಿದ್ದರು. ಇನ್ನು ನಾನು ಖಾರ ಮಂಡಕ್ಕಿ ಮಂಡಕ್ಕಿ ಒಗ್ಗರಣೆ ಹಾಕಿದ್ನಲ್ವ, ಅವನ್ನ ಹಾಕ್ಕೊಟ್ಟಿದ್ದೆ. ತಿಂತಾಯಿದ್ರು. ತಿಂದ್ಬಿಟ್ಟು ಇವಾಗ ಹಂಗೆ ಸ್ವಲ್ಪ ಟೀ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಟೀಗೆ ಇಟ್ಟಿದ್ದೀನಿ. ಅತ್ತೆ ಬಂದಿದ್ರಲ್ವ, ಅತ್ತೆ ತಿನ್ನಿ ಅಂದರೆ ಇನ್ನು ಅವರು ಅವಾಗ ತಾನು ಊಟ ಮಾಡಿದ್ರೆ ಹೊಟ್ಟೆ ತುಂಬ ಬೇಡಮ್ಮ ನನಗೆ ಅಂದರು. ಅದಕ್ಕೆ ಸ್ವಲ್ಪ ಮನೆಗೆ ಹಾಕಿ ಕಳಿಸ್ದೆ. ಇನ್ನು ಜಾಸ್ತಿ ಇದ್ವು, ಮನೆಗೆ ಕೂಡ ಹಾಕಿ ಕಳಿಸ್ದೆ. ತಿಂತಾರೆ ಮಕ್ಕಳಾದರೂ ಇಲ್ಲ ಮಾವಾದರೆ ಯಾರಾದರೂ ತಿಂತಾರೆ ಅಂತ ಹೇಳ್ಬಿಟ್ಟು ಹಾಕಿ ಕಳಿಸಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಟೀಗೆ ಇಟ್ಟಿದ್ದೀನಿ. ಇವಾಗ ಟೀ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕು. ಇನ್ನು ಸಂಜೆ ಕೂಡ ಆಯಿತು, ಮತ್ತು ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡಬೇಕು. ಇವತ್ತು ಹೆಂಗೋ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ಯಾಕೋ ಸರಿಯೇ ಆಗ್ತಾಯಿಲ್ಲ. ಇವತ್ತು ಓನರ್ ಬೇರೆ ಬಂದಿದ್ದಾರೆ, ಹಾಗಾಗಿ ಏನೂ ಕೆಲಸ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಇನ್ನು ಅವ್ರು ಬಂದ್ರಂತೂ ನಮಗೂ ಕೂಡ ಸ್ವಲ್ಪ ಕೆಲಸ ಇರುತ್ತೆ, ಹಾಗಾಗಿ ಏನು ಕೂಡ ಮನೇಲಿ ಬೇಗ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಅವ್ರದ್ದು ಸಾಯಂಕಾಲ ಹೊರಡ್ತಾರೇನೋ, ಸಾಯಂಕಾಲ ಹೋದರೆ ಇನ್ನು ಮಾಡ್ಕೋಬೋದು ನಮ್ಮ ಮನೆ ಕೆಲಸ ನಾವು. ಅವರಿದ್ದಾಗಂತೂ ಕಂಪಲ್ಸರಿ ಅವ್ರದ್ದು ಸ್ವಲ್ಪ ಕೆಲಸ ಇರುತ್ತೆ, ಮಾಡಿಕೊಡ್ತೀವಿ. ಇನ್ನು ಟೀ ಕೂಡ ಆಯಿತು. ಇನ್ನು ಅವರಿಬ್ಬರು ಕೊಟ್ಬಿಟ್ಟು ಇನ್ನು ನಾನು ಸ್ವಲ್ಪ ಕುಡಿತೀನಿ, ಜಾಸ್ತಿ ಕುಡಿಯಲ್ಲ, ತುಂಬ ಕಡಿಮೆನೇ. ಇವಾಗ ಟೀ ಕಾಫಿ ಎಲ್ಲ ಕೂಡ ಫುಲ್ಲು ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ, ಜಾಸ್ತಿ ಅಸಲು ಕುಡಿಯೋದೇ ಇಲ್ಲ ಇವಾಗ.
ಯಾವಾಗನ್ನ ಒಂದು ಟೈಮ್ ಅಷ್ಟೇ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ತುಂಬ ದಿನದಿಂದ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡ್ತಾಯಿದ್ರಿ, ನಿಮ್ಮ ಓನರ್ಗೆ ಕೊಟ್ಟಿರೋ ಸೀರೆ ತೋರಿಸಿ ಅಂತ ಹೇಳಿಬಿಟ್ಟು. ನಾನು ಆ ವಿಡಿಯೋ ಮಾಡಿ ಆಗಲೇ 1.5 ತಿಂಗಳ ಮೇಲಾಯ್ತು ಅನಿಸುತ್ತೆ. ಅವಾಗಿಂದ ಕಮೆಂಟಲ್ಲಿ ಕೇಳ್ತಾನೇ ಇದ್ದರು. ಪಾಪ ನಾನಂತೂ ಮರ್ತು ಹೋಗ್ತಾ ಇದ್ದೆ. ಮತ್ತು ನೆನ್ನೆಗೆ ಸಮೇತ ಕಮೆಂಟಲ್ಲಿ ಕೇಳಿದರು, ಓನರಕ್ಕ ಕೊಟ್ಟಿರೋ ಸೀರೆ ತೋರಿಸಿ ಸಿಸ್ಟರ್ ಅಂತ ಹೇಳಿಬಿಟ್ಟು. ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು, ಬೇಜಾರು ಮಾಡ್ಕೋಬೇಡಿ ಸಿಸ್ಟರ್. ತೋರಿಸ್ತೀನಿ ಇವತ್ತು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. ನನಗೊಂದು, ಅತ್ತೆಗೊಂದು ತೊಗೊಬಂದಿದ್ರು. ಅತ್ತೆಗೆ ಆಗಲೇ ಕೊಟ್ಟು ಕಳಿಸ್ದೆ. ಇನ್ನು ನಮ್ಮ ಮನೆಯವ್ರಿಗೆ ಶರ್ಟ್ ಪೀಸು ಮತ್ತು ಪ್ಯಾಂಟ್ ಪೀಸು ಕೊಟ್ಟಿದ್ರು. ಮತ್ತು ಗುಂಡನಿಗೆ ಒಂದು ಜೊತೆ ಬಟ್ಟೆ ಕೊಟ್ಟಿದ್ರು. ಅವನಿಗೆ ಸ್ವಲ್ಪ ದೊಡ್ಡ ಸೈಜ್ ತಂದುಬಿಟ್ಟಿದ್ದಾರೆ, ಆಗೋದಿಲ್ಲ. ಅವನು ಇನ್ನೂ ಒಂದು 7 ವರ್ಷ 8 ವರ್ಷ ಆಗಬೇಕೇನೋ ಆ ಬಟ್ಟೆ ಆಗಬೇಕಾದ್ರೆ, ಅಷ್ಟು ದೊಡ್ಡ ಸೈಜ್ ತಂದುಬಿಟ್ಟಿದ್ದಾರೆ. ಇರಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. ಇನ್ನು ನನಗೂ ಕೂಡ ಸೀರೆ ತಂದಿದ್ರಲ್ವ, ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಹತ್ರ ನಿಮ್ಗೆ ತೋರಿಸ್ತೀನಿ. ಆವಾಗಲೇ ನನ್ನ ವಿಡಿಯೋ ಮಾಡಬೇಕಾದ್ರೆ ತೋರಿಸ್ಬೇಕಿತ್ತು, ಈ ಥರ ಸೀರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ದಿನ ಆಯಿತು, ಲೇಟ್ ಆಯಿತು, ನಾನೇ ಮರ್ತೋಗಿದ್ದೀನಿ. ಮತ್ತೆ ನೆನ್ನೆ ನೆನೆಸಿದ್ದೀರಾ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ತೆಗ್ದಿದ್ದೀನಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಸೀರೆ. ನನಗಂತೂ ತುಂಬ ಇಷ್ಟ ಆಯಿತು. ಅಯ್ಯಪ್ಪ, ಇಷ್ಟು ಚೆನ್ನಾಗಿರೋ ಸೀರೆ ನಾನು ಯಾವತ್ತೂ ತಗೊಂಡೇ ಇಲ್ಲ ಲೈಫಲ್ಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಹತ್ರ ಯಾವೂ ಇಲ್ಲ. ಈ ಥರ ಕಾಟನ್ ಸ್ಯಾರಿ ಆಗಲಿ, ಅಂಚಿನ ಸೀರೆ ಆಗಲಿ ಯಾವೂ ಜಾಸ್ತಿ ಇಲ್ಲ. ಇನ್ನು ನನ್ನ ಮೊನ್ನೆ ಮದುವೆಗೆ ಹೋಗಿದ್ನಲ್ವ, ನಮ್ಮ ಅಣ್ಣನ ಮಗಳ ಮದುವೆಗೆ ಅವರೊಂದು ತಂದಿದ್ರು. ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಊರಲ್ಲೇ ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟು ಓದಕ್ಕೆ ತೊಗೊಂಬರ್ತೀನಲ್ಲ, ಅವಾಗ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಬಾರ್ಡ್ರು ಸ್ವಲ್ಪ ದೊಡ್ಡ ಬಾರ್ಡ್ರು. ಅವರು ಜಾಸ್ತಿ ಕಾಟನ್ ಸೀರೆನೂ ಉಟ್ಕೊಳ್ಳೋದು ಅನಿಸುತ್ತೆ. ಅವ್ರು ಬಂದಾಗೆಲ್ಲ ನಾನು ನೋಡ್ತಾ ಇರ್ತೀನಿ, ಬರೀ ಕಾಟನ್ ಸೀರೆನೂ ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿದ್ದಾರೆ ಅವರು. ಫುಲ್ಲು ವೈಟ್ ಇದ್ದಾರೆ, ಹೈಟು ಚೆನ್ನಾಗಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತವೆ ಕಾಟನ್ ಸೀರೆ. ಅವ್ರು ಜಾಸ್ತಿ ಕಾಟನ್ ಸೀರೆನೂ ಉಡೋದು ಅನಿಸುತ್ತೆ. ಈ ಕಲರ್ ತಂದಿದ್ದಾರೆ. ಅಂದರೆ ಇದು ಸ್ವಲ್ಪ ವೈಟ್ ಇರೋರಿಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಬ್ಲ್ಯಾಕ್ ಇದ್ದೀನಿ, ಗೊತ್ತಿಲ್ಲ ಹೆಂಗಿರುತ್ತೆ ಏನಂತ ಹೇಳ್ಬಿಟ್ಟು. ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಬಾರ್ಡ್ರ್ ಅಂತೂ ಫುಲ್ಲು ದೊಡ್ಡದಾಗಿದೆ. ಬಟ್ ಟೋಟಲಿ ಕಾಟನ್ ಸೀರೆ ಇದು. ನೋಡೋಣ, ಇಲ್ಲಿ ಬಿಡಿಸ್ತೀನಿ. ನಾನು ಹೆಂಗೆ ಕೊಟ್ಟಿದ್ರೆ ಹಂಗೆ ಎತ್ತಿಟ್ಟಿದ್ದೆ, ಅಸಲು ನೋಡಿರಲಿಲ್ಲ. ಇವತ್ತೇ ನೋಡ್ತಾ ಇದ್ದೀನಿ ನಾನು ಕೂಡ. ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ. ಈ ಥರ ಸಿಂಪಲ್ಲಾಗೆ, ಜಾಸ್ತಿ ಏನು ಗ್ರ್ಯಾಂಡ್ ಏನಿಲ್ಲ, ಚೆನ್ನಾಗಿದೆ ಸಿಂಪಲಾಗಿ. ಇದರಲ್ಲಿ ಬ್ಲೌಸು, ನೋಡ್ಬೇಕಿದ್ರಲ್ಲಿ ಬ್ಲೌಸ್ ಯಾವುದು ಮತ್ತು ಸೆರೆಗೆ ಬರುತ್ತಲ್ಲ, ಸೆರೆಗೆ ಯಾವುದು ನನಗೂ ಸರಿಯಾಗಿ ಗೊತ್ತಿಲ್ಲ. ಫುಲ್ಲು ಸ್ಯಾರಿ ಬಿಚ್ಚಿದ್ರೆ ಗೊತ್ತಾಗುತ್ತೆ. ಕಟ್ ಮಾಡಿಸ್ಬೇಕು, ಇದನ್ನು ಕಟ್ ಮಾಡಿಸ್ಬಿಟ್ಟು ಹೊಲಿಸ್ಕೋಬೇಕು. ಸದ್ಯಕ್ಕೆ ಇವಾಗಿಲ್ಲ, ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ಫೈನಲ್ ಆದಮೇಲೆ ಹೊಲಿಸ್ಕೊತೀನಿ. ಸದ್ಯಕ್ಕೆ ಇವಾಗೇನು ಬೇಡ, ಸೀರೆ ಸವಾಸ ಏನು ಬೇಡ ಈಗ. ಚೆನ್ನಾಗಿದೆ, ದೊಡ್ಡದಾಗಿದೆ. ಲೆಂತ್ ಮಾತ್ರ ತುಂಬ ಉದ್ದ ಇದೆ. ಇದು ಅಸಲು ತುಂಡನೇ ಇಲ್ಲ. ಸ್ಯಾರಿ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿದೆ. ಒಂಥರ ಕಾಟನ್ ಸೀರೆ ಅಲ್ವಾ, ಒಂಥರ ಚುಚ್ಚೋ ಥರ ಅನಿಸ್ತಾ ಇರುತ್ತೆ. ಎಷ್ಟು ಅವರು ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದಾರಲ್ಲ, ತುಂಬ ಖುಷಿ ನನಗಂತೂ. ಏನು ಗೊತ್ತಾ, ಇವರು ಹೊಸ ಓನರು. ನಮಗೆ ಅವ್ರಿಗೆ ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲ, ಪರಿಚಯನೇ ಇಲ್ಲ ಹೇಳ್ಬೇಕಂತಂದರೆ. ಅವರು ಒಂದು ಸತಿ ಏನು ಅಷ್ಟೇ ಗೊತ್ತಿರೋದು ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಮನೇಲಿ ಹೋಮ ಎಲ್ಲ ಮಾಡಿಸಿದ್ರಲ್ವ, ಅವಾಗ ಗೊತ್ತಿರುತ್ತೆ ಈ ಥರ ತೋಟದಲ್ಲಿದ್ದಾರೆ, ತೋಟ ನೋಡ್ಕೊಳ್ಳೋರಿದ್ದಾರೆ ಅಂತ ಗೊತ್ತಿರುತ್ತೆ ಅಕ್ಕನಿಗೆ. ಗೊತ್ತಾಯ್ತು ಅನಿಸುತ್ತೆ, ಅವ್ರ ಮನೆಯವ್ರು ಹೇಳಿರ್ತಾರೆ. ಹಂಗಾಗಿ ಎಲ್ರಿಗೂ ಕೂಡ, ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಬಟ್ಟೆ ತಂದಿದ್ರು. ತುಂಬ ಖುಷಿ ಆಯಿತು. ಇದೇ ಸೀರೆ ನೋಡಿ, ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ ಥರ ಅನ್ನಿಸೋದು ಕೂಡ ಕಮೆಂಟಲ್ಲಿ ತಿಳಿಸಿ. ನನಗೆ ಇನ್ನೂ ಸರಿಯಾಗಿ ತೋರ್ಸೋಕೆ ಬರ್ತಾ ಇಲ್ಲ ಈ ಸ್ಯಾರಿ. ನೋಡ್ತಾ ಇರ್ಬೋದು, ಸುಮಾರು ಜನ ಆಗಲೇ ಇದು ತೊಗೊಂಡಿರ್ತೀರ ಅನಿಸುತ್ತೆ ಈ ಥರ ಸೀರೆ. ಹೆಂಗೋ ಪ್ರೀತಿಯಿಂದ ಕೊಟ್ಟಿದ್ದಾರಲ್ವ, ತುಂಬ ಖುಷಿ ನನಗಂತೂ. ಇದನ್ನಂತೂ ನಾನು ಬ್ಲೌಸ್ ಹೊಲಿಸ್ಕೊಂಡು ಹಂಗೆ ಇಟ್ಕೊಳ್ತೀನಿ, ಇರಲಿ ನೆನಪಿರಲಿ ಅಂತ ಹೇಳಿಬಿಟ್ಟು. ಇದೇ ಫ್ರೆಂಡ್ಸ್ ಸೀರೆ. ಸಿಸ್ಟರ್ ಕೇಳ್ತಾ ಇದ್ರಲ್ವ ಸ್ಯಾರಿ ತೋರಿಸಿ ಅಂತ ಹೇಳ್ಬಿಟ್ಟು. ಫೈನಲಿ ನಿಮಗೋಸ್ಕರ ಸ್ಯಾರಿ ತೋರಿಸಿದ್ದೀನಿ. ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿಬಿಟ್ಟು. ಗುಂಡನಿಗೂ ಮತ್ತು ನಮ್ಮ ಮನೆಯವ್ರಿಗೂ ಬಟ್ಟೆ ಕೂಡ ಇದರಲ್ಲೇ ಇದೆ. ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಇನ್ನು ಯಾವಾಗ ಹೊಲಿಸ್ಕೊತಾರೇನೋ ಗೊತ್ತಿಲ್ಲ.
ಇನ್ನು ನಮ್ಮ ಗುಂಡನಿಗಂತೂ ಇನ್ನೂ ಒಂದು 7-8 ವರ್ಷ ಆದರೂ ಕೂಡ ಆಗ್ತಾಯಿರ್ತವೆ, ಇನ್ನೂ ಸ್ವಲ್ಪ ದೊಡ್ಡನಾದ್ಮೇಲೆ ಆಗ್ತವೆ, ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ. ಇದು ಮಾತ್ರ ನಾನು ನೋಡ್ತೀನಿ, ಟೈಮ್ ತೊಗೊಂಡ್ಬಿಟ್ಟು ಹೊಲಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹೊಲಿಸ್ಕೊತೀನಿ. ಹೊಲಿಸ್ಕೊಂಬಿಟ್ಟು ಉಟ್ಕೋಬೇಕು ಅಂತ ಹಬ್ಬಕ್ಕೆ ಏನಾದರೂ. ಇಲ್ಲ ಆಗಲ್ಲ, ಅಮ್ಮರೂರಿಗೆ ಹೋಗ್ತೀನಲ್ವಾ, ಅಲ್ಲೇನಾದರೂ ಹಬ್ಬ ಏನಾದರೂ ಇದ್ದರೆ ಅಲ್ಲಿ ಉಟ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿ ಹೊಲಿಸಿಟ್ಕೊಬೇಕು. ನೋಡೋಣ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. 7 ಗಂಟೆ ಹತ್ತತ್ರ ಆಗ್ತಾಯಿದೆ. ಇನ್ನು ಊಟಕ್ಕೆ ಬಂದು ಏನು ಮಾಡಿಲ್ಲ. ಇನ್ನು ಗುಂಡನಿಗೆ ಸ್ವಲ್ಪ ಉಪ್ಪಿಟ್ಟಂದರೆ ತುಂಬ ಇಷ್ಟ. ಸ್ವಲ್ಪನೇ ರವೆ ಎದ್ದಿದ್ದು, ಜಾಸ್ತಿ ಕೂಡ ಇರಲಿಲ್ಲ. ಅದಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಇನ್ನು ಈರುಳ್ಳಿ, ಒಂದು ಟೊಮೊಟೊ ಇತ್ತು. ಅಂದರೆ ತರಕಾರಿ ಇದೆ, ಜಾಸ್ತಿ ಇದೆ. ಅದು ಅಲ್ಲಿದೆ ಆ ಕಡೆ ಮನೆಯಲ್ಲಿ, ಅಂದರೆ ಹೊಸ ಮನೆಯಲ್ಲಿ. ಇನ್ನು ಓನರೆಲ್ಲ ಬಂದಿದ್ರಲ್ಲ, ಇನ್ನು ನಾನು ಹೋಗಲಿಲ್ಲ ತರೋದಕ್ಕೆ. ಇರೋದರಲ್ಲೇ ಹಾಕ್ಬಿಟ್ಟು ಸಿಂಪಲ್ಗೆ ಒಂದು ಸ್ವಲ್ಪನೇ ಮಿಕ್ಕಿದ್ದು ರವೆ ಇತ್ತು, ಅದನ್ನು ಉಪ್ಪಿಟ್ಟು ಮಾಡಿದ್ದೀನಿ, ತಿಂತಾನೆ ಅಂತ ಹೇಳ್ಬಿಟ್ಟು. ಆಗಲೇ ಭಾಳ ಹೊತ್ತಾಯ್ತು ಮಾಡಿಬಿಟ್ಟು, ಇನ್ನೇನು ತಣ್ಣಗಾಗಿದೆ ಆಗಲೇ. ಇನ್ನು ಅವನಿಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿ ತಿನ್ನಿಸ್ಬೇಕು. ಅವ್ನಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಇನ್ನು ನಮಗೆ ಬಂದುಬಿಟ್ಟು ಬೆಳಗ್ಗೆ ಹಾಗಲಕಾಯಿ ಸಾಂಬಾರು ಮಾಡಿದ್ನಲ್ವ, ಅದೇ ಇದೆ, ಸಾಂಬಾರಿದೆ, ಮತ್ತು ಅನ್ನ ಕೂಡ ಇದೆ, ಆಗುತ್ತೆ. ಅದಕ್ಕೆ ಏನು ಮಾಡಲಿಲ್ಲ. ಇನ್ನು ಮಂಡಕ್ಕಿ ಅವು ಎಲ್ಲ ತಿಂದಿದ್ದೀವಲ್ಲ, ಹೊಟ್ಟೆ ಏನು ಹಸ್ವಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ಏನು ಮಾಡಲಿಲ್ಲ ನಾನು. ಇಷ್ಟಿದೆ ಅಡುಗೆ. ಟೈಮು 7 ಗಂಟೆ ಹತ್ತತ್ರ ಆಗ್ತಾಯಿದೆ. ಇನ್ನು ನಮ್ಮ ಮನೆಯವರು ಇನ್ನೂ ಅಲ್ಲಿ ಕೆಲಸ ಮಾಡ್ತಾನೇ ಇದ್ದಾರೆ. ಎಷ್ಟೊತ್ತಾಗುತ್ತೇನೋ ಗೊತ್ತಿಲ್ಲ ಬರೋದು. ಗುಂಡ ಕೂಡ ಅಲ್ಲೇ ಇದ್ದಾನೆ ಇವಾಗ. ಅವ್ರ ಪಪ್ಪ ಕೇಳ್ದ ಅಂತ ಹೇಳಿಬಿಟ್ಟು ನೀರು ತಗೊಂಡು ಹೋದ. ನೀರು ತಗೊಂಡೋಗಿ ಕೊಟ್ಟು ಬರೋದು ಬಿಟ್ಟು ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾನೆ, ಇನ್ನೂ ಬಂದಿಲ್ಲ. ಏನೋ ಕೆಲಸ ಮಾಡ್ತಾಯಿದ್ದಾರೆ ಅನಿಸುತ್ತೆ. ನೋಡ್ಬೋದು ವೆದರ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ಮೋಡ ಒಂಥರ ಕೆಂಪು ಕಾಣಿಸ್ತಾ ಇದೆ. ಸೂರ್ಯ ಮುಳುಗಿದಾರಲ್ವ, ಹಾಗಾಗಿ ಸ್ವಲ್ಪ ಹಂಗೆ ಕೆಂಪು ಕಾಣಿಸುತ್ತೆ, ಆಮೇಲೆ ಸರಿ ಹೋಗುತ್ತೆ. ನೋಡಿ 7 ಗಂಟೆ ಆದರೂ ಕೂಡ ಗಾಳಿನೇ ಬೀಸ್ತಾ ಇಲ್ಲ, ಅಷ್ಟು ಇದು ಒಂಥರ. ಇನ್ನು ನಾಳೆ ಬಂದುಬಿಟ್ಟು, ಅಂದರೆ ಶನಿವಾರ ಬಂದುಬಿಟ್ಟು ನಮ್ಮ ವ್ಯೂವರ್ಸು ಕಾವ್ಯ ಅನ್ನೋ ಸಿಸ್ಟರ್ದು ಆ್ಯನಿವರ್ಸರಿ ಇದೆ ಅಂತೆ, ಎರಡನೇ ವರ್ಷದ್ದು. ಹ್ಯಾಪಿ ಆ್ಯನಿವರ್ಸರಿ ಸಿಸ್ಟರ್. ಗಾಡ್ ಬ್ಲೆಸ್ ಯು. ದೇವರು ಒಳ್ಳೇದು ಮಾಡಲಿ ನಿಮಗೆ. ಆ ದೇವರು ಇಬ್ರಿಗೂ ಕೂಡ ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಜೀವನದಲ್ಲಿ ಏನಂತಂದರೆ ಗಂಡ ಹೆಂಡತಿ ಸಂಬಂಧ ತುಂಬ ಮುಖ್ಯ. ಯಾವುದೇ ಕಾರಣಕ್ಕೂ ಏನು ಕೂಡ ನಿಮ್ಮ ಮಧ್ಯೆ ಪ್ರಾಬ್ಲಮ್ ಬರದೇ ಇರೋ ಥರ ನೋಡ್ಕೊಳ್ಳಿ ದೇವರು. ಚೆನ್ನಾಗಿ ಇಟ್ಟಿರಲಿ 100 ಕಾಲ ಅಂತೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಇನ್ನು ಇದು ಹಸು ಇದೆ ಅಲ್ವಾ, ಇದರಲ್ಲಿ ಬಂದುಬಿಟ್ಟು ಮುಕ್ಕೋಟಿ ದೇವರು ಕಾಣ್ತಾರೆ ಅಂತ ಹೇಳ್ತಾರೆ. ಈ ಮುಕ್ಕೋಟಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಹಾರೈಸ್ತೀನಿ. ಚೆನ್ನಾಗಿರಿ. ಈ ವರ್ಷ ಯಾವ ಥರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊತೀರೋ ಅದೇ ಥರ ವರ್ಷವೂ ಆ್ಯನಿವರ್ಸರಿ ಮಾಡ್ಕೊಳ್ಳಿ. ಖುಷಿಯಾಗಿರಿ. ನಿಮ್ಮ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ, ಇಬ್ಬರು ಕೂಡ ಜೊತೆಯಾಗಿ ನಿಭಾಯಿಸಿ ಮುಂದೆ ನಿಮ್ಮ ಜೀವನ ನಡೆಸ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ದೇವರ ಆಶೀರ್ವಾದ ಇರಲಿ. ಗೋಮಾತೆಗೆ ನಮಸ್ಕಾರ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ಇರೋದೇ ಮುಕ್ಕೋಟಿ ದೇವರು ಅಂತೇಳ್ಬಿಟ್ಟು. ಅದಕ್ಕೆ ನಾನು ಅನಿಸಿದ್ದು ಯಾಕೋ ಹಂಗೆ ಅನ್ನಿಸ್ತು ಮನಸ್ಸಿಗೆ. ಅದಕ್ಕೆ ಹಸು ಹತ್ರ ಬಂದುಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಕೂಡ ಆಗ್ತಾಯಿದೆ ಅಲ್ವಾ. ಇವತ್ತು ಬಂದುಬಿಟ್ಟು ಶುಕ್ರವಾರ ಅಲ್ವಾ, ಹಾಗಾಗಿ ಆಶೀರ್ವಾದ ತೊಗೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ನಗ್ನಗ್ತಾ 100 ಕಾಲ ಚೆನ್ನಾಗಿರಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಹೆಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.